ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದ್ರೆ ಚೆನ್ನಮ್ಮ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗ್ಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸೋದು, ತುಂಬಾ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವರು ಇವತ್ತು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ, ಕುಮಾರಣ್ಣಗೆ, ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದ್ರೆ ಚೆನ್ನಮ್ಮ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗ್ಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸೋದು, ತುಂಬಾ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವರು ಇವತ್ತು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ, ಕುಮಾರಣ್ಣಗೆ, ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.